ನಾವು ಯಾವುದನ್ನೇ ಆಗಲಿ ಗ್ರಹಿಸಬೇಕು, ಅದನ್ನು ಗಮನಿಸಬೇಕು, ಗುರುತಿಸಬೇಕು, ಅದರಲ್ಲಿ ಏನು ಫಲ ಇದೆ ಅಂತಕ್ಕಂಥದ್ದನ್ನು ನಾವು ಗ್ರಹಿಸಿದಾಗ ನಮಗೆ ಸದಾ ಒಂದು ಸಂದೇಶ ಕೊಡ್ತಕ್ಕಂಥ ಒಂದು ಮನೆಯಾಗಿರುತ್ತೆ. ಇದಕ್ಕನುಸಾರವಾಗಿ ಇನ್ನೊಂದು ಚಿತ್ರಣದಲ್ಲಿ ಗ್ರಾನೈಟ್ ಹಾಕ್ತೀವಿ ಮನೆಗೆ. ನೋಡಮ್ಮ, ಇದು ಗ್ರಾನೈಟ್ ಹಾಕೋದ್ರಲ್ಲಿ ಇದರಲ್ಲಿ ಬೆಳ್ಳಿ ಮಿಶ್ರಿತವಾದ ಕಲ್ಲಿದು, ಇದು ಚಿನ್ನ ಮಿಶ್ರಿತವಾದ ಗ್ರಾನೈಟ್. ಈಗ ಮನೆಗೆ ಗ್ರಾನೈಟ್ ಹಾಕಬೇಕು ಅಂದರೆ ಅಂದ ಚಂದವಾಗಿರೋದು ಹಾಕ್ಕೋತೀವಿ. ಹೌದು. ಇದರಲ್ಲಿ ಕ್ಯಾಲ್ಸಿಯಂ ಪರ್ಸೆಂಟೇಜ್ ಇದೆ. ನಮ್ಮ ದೇಹಕ್ಕೆ ತಾಪಮಾನ ಒತ್ತಡ ಯಾವುದು ಬರದೇ ಇರತಕ್ಕಂಥ ರೀತಿಯಲ್ಲಿ ಬೇಕಂದರೆ ಮನೆಗೆ ಬೆಳೆಸ್ತಕ್ಕಂಥ ಇದು ಬಂಡೆ, ಇದು ಭೂಮಿಯ ಒಳಭಾಗದ ಸಿಗುವಂಥ ಬಂಡೆ. ಈ ಬಂಡೆಯಲ್ಲಿ ಗ್ರಾನೈಟ್ ಹಾಕಬೇಕಾದ್ರೆ ಮನೆಗೆ ಧೈರ್ಯ ಕೊಡಬೇಕು, ಖುಷಿ ಕೊಡಬೇಕು, ಮತ್ತು ಎನರ್ಜಿ ಬೇಕು, ಸೋಲ್ಬಾರ್ದು, ಯೋಚನೆ ಬರಬಾರ್ದು. ಅಂಥದ್ದಕ್ಕೆ ಈ ಗ್ರಾನೈಟನ್ನು ಯಾವ ಯಾವ ಬಣ್ಣದಲ್ಲಿ ಇರ್ತಕ್ಕಂಥ ಗ್ರಾನೈಟನ್ನು ಬೆಳೆಸಬೇಕು. ನೋಡಮ್ಮ, ಬೆಳ್ಳಿಯ ಲೋಹ ಇರತಕ್ಕಂಥ ಮೇಲ್ಕವಚ ಕಾಣಿಸ್ತಾ ಇದೆ, ಬಿಳಿ ಲೋಹ. ಹಾಗೆ ಚಿನ್ನ ಒಳಪ್ತಾ ಬರ್ತಾ ಇರ್ತಕ್ಕಂಥ ಇನ್ನೊಂದು ಲೋಹದಲ್ಲಿ ಕೂಡ ಅದು ಕಾಣಿಸ್ತಾ ಇರತಕ್ಕಂಥದ್ದು. ಎಷ್ಟು ಒಳಪು ಇರ್ತದೆ ಲೆಕ್ಕ ಹಾಕ್ಕೊಳ್ಳಮ್ಮ. ಇದು ಭೂಮಿಯ ಸುಮಾರು ಆಳದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಈ ಬಂಡೆಯಿಂದ ಗ್ರಾನೈಟ್ ನಡೆಯುತ್ತೆ, ಕಟಿಂಗ್ ಮಾಡಿ ಮೇಲೆ ತರ್ತಾರೆ. ಆದರೆ ಮನೆಗೆ ನಾವು ಗ್ರಾನೈಟಿಂದ ಮನಸ್ಸಿಗೆ ನೆಮ್ಮದಿ ಬೇಕು ಅಂತಕ್ಕಂಥದ್ದಕ್ಕೆ ಜೊತೆಗೆ ಕ್ಯಾಲ್ಸಿಯಂನ ನಾವು ಆಹಾರದ ಮೂಲಕವಾಗಿ ತೊಗೋಬೇಕು ಅಂತೇಳಿ ಬೀಟ್ರೂಟ್ ತಿನ್ನಿ, ಕ್ಯಾರೆಟ್ ತಿನ್ನಿ ಹೇಳ್ತಾರೆ. ಆದರೆ ಸದಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಗ್ರಾನೈಟು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ ಅಂತಕ್ಕಂಥ ವಿಚಾರ ಇದ್ದಾಗ ಎಷ್ಟು ಅರ್ಥ ಇದೆ ಸ್ವಲ್ಪ ಯೋಚನೆ ಮಾಡಬೇಕು. ಹೌದು ಗುರುಗಳೇ, ಅಲ್ವಾ? ಜೊತೆಗೆ ಮನೆಯನ್ನು ನೋಡಿದಾಗ ಈಗ ಕೆಂಪು ಬಣ್ಣ ಕಾಣಿಸ್ತು. ಈ ಕೆಂಪು ಬಣ್ಣ ಮನೆಗೆ ಯಾಕೆ? ಇಟ್ಟಿಗೆಯಲ್ಲಿ ಕಟ್ಟಿಸ್ಬಿಟ್ಟು, ಸಿಮೆಂಟ್ ಇಟ್ಟಿಗೆಯಲ್ಲಿ ಕಟ್ಟಿಸ್ಬಿಟ್ಟು, ಧೂಳು ಹಾಕ್ಬಿಟ್ಟು, ಒಂದು ಪ್ಲಾಸ್ಟಿಕ್ ಮಾಡಿಬಿಟ್ಟು ಮನೆಗೆ ಹೋಗ್ಬಿಡ್ಬೇಕಪ್ಪ, ಅಲ್ವಾ? ಪುರೋಹಿತ ಪೂಜೆ ಮಾಡಿಸ್ರು ಮನೆ ಚೆನ್ನಾಗಿರುತ್ತೆ. ಗಜಕೇಸಿ ಈಗ ನೋಡಮ್ಮಲ್ಲಿ ಕೆಂಪು ಕಾಣಿಸ್ತಾ ಇದೆ, ಪೂರ್ಣವಾಗಿ ಕೆಂಪು ಇಟ್ಟಿಗೆಯಲ್ಲಿ ಮನೆಯನ್ನು ಹೊರಗಡೆ ಹೊರಾಂಗಣ ಇದು. ಯಾಕೆ ಈ ಇಟ್ಟಿಗೆಯನ್ನು ಬಳಸಬೇಕು? ಇದು ತಾಮ್ರದ ವರ್ಣ ಇದೆ. ಮನುಷ್ಯನಿಗೆ BP ಬರೋದು ದುಡ್ಡು ತುಂಬ ಜಾಸ್ತಿ ಇವಾಗ. ಈ ಬಣ್ಣ ನೋಡಿದಾಗ BP ಯಾವುದೇ ಕಾರಣಕ್ಕೂ ಒಂದು ರೀತಿಯೂ ಸಮಸ್ಯೆಯನ್ನು ಕೊಡದೆ ಮನಸ್ಸಿಗೆ ಏನೋ ಒಂದು ಫ್ರೆಶ್ನೆಸ್ ಕೊಡುತ್ತೆ. ಹೊರಗಡೆ ಹೊರನೋಟ ಕೆಂಪು ಬಣ್ಣ ಯಾಕಿರಬೇಕು ಅನ್ನೋದಕ್ಕೆ ವಿಚಾರ ಹೇಳ್ತಿದ್ದೀನಿ. ಗ್ರಾನೈಟ್ ಹಾಕೋದ್ರಿಂದ ನಮಗೆ ಕ್ಯಾಲ್ಸಿಯಂ, ನಮ್ಮ ದೇಹಕ್ಕೆ ಬೇಕಾದ ಶಕ್ತಿ ಹೇಗೆ ಬರುತ್ತೆ, ಮತ್ತು ಮನೆ ಕಟ್ಟಬೇಕಾದ್ರೆ ಈ ಕೆಂಪು ಬಣ್ಣದ ಇಟ್ಟಿಗೆಯಿಂದ ನಮ್ಗೆ ಏನೆಲ್ಲ ಮಾಹಿತಿ ಸಿಗುತ್ತೆ ಅಂತಕ್ಕಂತಹ ಒಂದು ಸತ್ಯ. ಇನ್ನು ಒಳಗಡೆ ವಿನ್ಯಾಸವನ್ನು ಸಂದರ್ಭ ಬಂದಾಗ ತೋರಿಸ್ತೀನಿ. ಹೊರಗಡೆ ಭಾಗ ಇರತಕ್ಕಂಥ ಭಾಗವನ್ನು ನೋಡ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಇದು ರಾಯಚೂರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು, ಓದುವಾರ ಗೃಹಪ್ರವೇಶ ಆಗಿರ್ತಕ್ಕಂಥ ಮನೆ. ಇದು ನಮ್ಮದೇ ಆದ ಮಾಹಿತಿಯಲ್ಲಿ ಮನೆ ಹೀಗೇ ಇರಬೇಕು ಅಂದರೆ ಈ ರೀತಿ ಚಾಲೆಂಜ್ ಮಾಡಿ ಮನೆಯನ್ನು ಕಟ್ಟಿಸ್ತೀವಿ. ಚಾಲೆಂಜ್ ಮಾಡಿ ಅಂದರೆ ಕಟ್ಟಿಸೋರಿಗೆ ಗುಂಡಿಗೆ ದಪ್ಪ ಇರಬೇಕು. ಯಾಕೆ ನನ್ನ ತಡ್ಕೋಬೇಕು, ನನ್ನ ತಡ್ಕೊಳ್ಳೋಕೆ ಗುಂಡಿಗೆ ದಪ್ಪ ಇರಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ಕಾರಣಕ್ಕೂ ಕಾಸ್ಟ್ಲಿ ಅಂದ ತಕ್ಷಣ ಹೆದರ್ಕೋತೀವಿ ನಾವು. ಅಲ್ಲೇ ನಮ್ಮ ವೀಕ್. ನಮ್ಮ ಇಂಡಿಯನ್ ಸ್ಟೈಲ್ ಯಾವುದು ಅಂದರೆ ಹೆದರ್ಕೊಳ್ಳೋದೇ ನಮ್ಮ ಕರ್ಮ. ಎಷ್ಟಾಗತ್ತೆ ಮಾಡ್ತೀನಿ, ಏನೇ ಆಗಲಿ ಮಾಡ್ತೀನಿ. ಈ ತಾಕತ್ತು ಎಲ್ಲರಲ್ಲೂ ಬರಬೇಕು, ಬರಲ್ಲ. ಕಮ್ಮಿ ನೋಡಿ, ಕಮ್ಮಿ ಮಾಡ್ಕೊಳ್ಳಿ. ಈ ಅಭ್ಯಾಸ ನಮ್ಮ ದೇಶ, ಭಾರತೀಯ ದೇಶದಲ್ಲಿ. ಅದಕ್ಕೋಸ್ಕರವಾಗಿ ಬೆಳೆಯುವ ಮಕ್ಕಳಿಗೂ ಕೂಡ ನಾವು ಆ ಒಂದು ಉದಾರತನ ಕೊಡಬೇಕು ಅಂದರೆ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ಬುದ್ಧಿವಂತರಾಗಿದ್ದರೆ, ಜ್ಞಾನವಂತರಾಗಿದ್ದರೆ ಆ ಮಗುವನ್ನು ಪಡ್ಕೋಬೋದು. ಆ ರೀತಿ ಮಗುವನ್ನು ಪಡ್ಕೋಬೋದು.